ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಅದಕ್ಕೆ ಫಸ್ಟಿಗೆ ಅಲಸಂದಿ ಕಾಳು ಬೇಳೆ ಹುರಿದು ಅದನ್ನ ಕುಕ್ಕರ್ಗೆ ಕುದಿಯೋಕೆ ಹಾಕಿದ್ದೆ ನೋಡ್ರಿ. ಅದು ಕುದಿಯೋ ತನಕ ಎಲ್ಲ ಬೇರೆ ಕೆಲಸ ಮಾಡ್ಕೋಬೇಕು. ಅದಕ್ಕೆ ಮೊದಲು ಬೇಳೆ ಹುರಿದು ಕುಕ್ಕರ್ಗೆ ಹಾಕಿನಿ. ಈಗ ರಾತ್ರಿ ತಿಕ್ಕಿರೋ ಬಾಂಡೆ ಎಲ್ಲನೂ ಅದನ್ನು ಹಚ್ಕೋಬೇಕು. ಎಲ್ಲ ಬಾಂಡೆ ಎಲ್ಲ ಜೋಡಿಸ್ಕೊಂಡ್ಮೇಲೆ ಈಗ ಕಟ್ಟಿ ಎಲ್ಲನೂ ಕ್ಲೀನ್ ಮಾಡ್ಕೊಳತ್ತೀನಿ. ಕಟ್ಟಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡಬೇಕು. ಇವತ್ತು ಸಂಡಿಗೆ ಹಾಕೋದೈತಿ, ಅದಕ್ಕೆ ಪಟ್ ಮಾಡ್ಕೊಂಡು ಆ ಕೆಲಸನೂ ಮಾಡ್ಬೇಕು ನೋಡ್ರಿ. ಈಗ ಬೇಳೆ ಎಲ್ಲ ಹಾಕಿ ಅದನ್ನು ಕುದಿಯತ್ತಾವು. ಮತ್ತು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಟ್ಟೆ. ಮತ್ತು ಚಾಕು ಇಟ್ಟು ನೋಡ್ರಿ. ಮೊದಲು ಚಹಾ ಬೇಕು, ಅದಕ್ಕೆ ಚಹಾ ಇಟ್ಟು ಆಮೇಲೆ ಫ್ರಿಜ್ ಒಳಗೆಲ್ಲನೂ ನೀರಿನ ಬಾಟ್ಲೆಲ್ಲ ತುಂಬಿಟ್ಟೆ. ಈ ಬೇಸಿಗೆ ಒಳಗಂತೂ ಬೆಳಗ್ಗೆ ಜಲ್ದಿನೇ ನೀರು ತುಂಬಿಡ್ಬೇಕು, ಅಂದ್ರೆ ಕೋಲ್ಡ್ ಆಕ್ಕವು. ಅದಕ್ಕೆ ನೀರೆಲ್ಲನೂ ತುಂಬಿಟ್ಟೆ. ಆಮೇಲೆ ಮೊಸರು ಬಂದಿತ್ತು. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಮೊಸರು ಮಾರ್ತಾರೆ ನೋಡ್ರಿ. ನಾವು ಇವ್ರ ಬಳಿ ತೊಗೊಳೋದು ಮೊಸರು ಗಟ್ಟಿ ಮೊಸರು ಇರ್ತದೆ. ಅದಕ್ಕೆ ಮೊಸರೆಲ್ಲನೂ ತೊಗೊಂಡು ಈಗ ಆಮೇಲೆ ಬ್ಯಾಳೆನೆಲ್ಲನೂ ಕುದ್ದಿತ್ತು. ಅಲಸಂದಿ ಕಾಳೆಲ್ಲ ಕುದ್ದ ಮೇಲೆ ಈಗ ಒಗ್ಗರಣೆ ಹಾಕಬೇಕು ಪಲ್ಯಕ್ಕೆ. ದಿನ ರೊಟ್ಟಿ ಮಾಡೋದಂದ್ರೆ ಅದ್ರ ಜೊತೆ ಸೈಡಾಗಿ ಪಲ್ಯ ಅಂತೂ ಮಾಡಬೇಕು. ಒಂದೇ ಥರ ಪಲ್ಯ ಮಾಡೋಕ್ಕಾಗಲ್ಲ. ದಿನ ತರಕಾರಿ ಪಲ್ಯನೂ ಮಾಡೋಕೆ ಇಷ್ಟ ಆಗಲ್ಲ ನೋಡ್ರಿ. ಅದಕ್ಕೆ ಇವತ್ತು ಕಾಳು ಪಲ್ಯ ಮಾಡತ್ತಿದ್ದೆ. ಅದಕ್ಕೆ ಅಲಸಂದಿ ಕಾಳು ಕುದಿಸ್ಕೊಂಡಿದ್ನಲ್ಲ ಅವೆಲ್ಲನೂ ಚಲೋ ಹೊತ್ತಿಗೆ ಕುದ್ದಿದ್ದು. ಈಗ ಒಗ್ಗರ್ಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಚಲೋ ಹೊತ್ತಿಗೆ ಫ್ರೈ ಮಾಡಬೇಕು. ಚಲೋ ಹೊತ್ತಿಗೆ ಫ್ರೈ ಆದಮೇಲೆ ಸ್ವಲ್ಪ ಟಮಾಟೆ ಹಾಕೋಬೇಕು. ಒಂದು ಟಮಾಟೆ ಹಾಕ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಅಲಸಂದಿ ಕಾಳು ಪಲ್ಯ ಅಂತೂ ರೊಟ್ಟಿ ಜೊತೆ ಸೂಪರಾಗಿರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಎಲ್ಲ ಥರ ಕಾಳು ಪಲ್ಯನೂ ಮಾಡ್ತಾರೆ. ರೊಟ್ಟಿ ಜೊತೆ ಸೂಪರಾಗಿರ್ತೈತಿ ನೋಡ್ರಿ. ಈಗ ಕುದಿಸಿರೋ ಅಲಸಂದಿ ಕಾಳನ್ನ ಅದನ್ನು ಹಾಕ್ಕೊಂಡೆ. ಒಗ್ಗರ್ಣೆಗೆ ಹಾಕ್ಕೊಂಡು ಚಲೋ ಹೊತ್ತಿಗೆ ಒಂದು 10 ನಿಮಿಷ ಕುದಿಸ್ಬೇಕು. ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕ್ಕೋಬೋದು. ನಾ ಅದರೊಳಗೆ ಕಾಳು ಕುದ್ದಿರೋ ನೀರು ಇತ್ತಲ್ಲ ಅದನ್ನೇ ಹಾಕ್ಕೊಂಡ್ಬಿಟ್ಟೆ. ಸ್ವಲ್ಪ ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ಹೊತ್ತಿಗೆ ಕುದಿಸ್ಬಿಟ್ರೆ ಅಲಸಂದಿ ಕಾಳು ಪಲ್ಯನೂ ರೆಡಿ ಆಗ್ತದೆ. ಇದು ರೆಡಿ ಆಗೋ ತನಕ ನಾನು ರೊಟ್ಟಿ ಮಾಡಬೇಕು. ಅದಕ್ಕೆ ಇನ್ನೊಂದು ಸ್ಟವ್ ಮೇಲೆ ಅದನ್ನು ಪಲ್ಯ ಇಟ್ಟು ಈಗ ರೊಟ್ಟಿನೂ ಮಾಡ್ಬೇಕು ನೋಡ್ರಿ. ರೊಟ್ಟಿ ಮಾಡೋದು ಸ್ವಲ್ಪ ಲೇಟ್ ಆಗ್ತದೆ. ಅದಕ್ಕೆ ರೊಟ್ಟಿನೂ ಸ್ಟಾರ್ಟ್ ಮಾಡಿದೆ. ರೊಟ್ಟಿ ಡಬ್ಬಿಗೆಲ್ಲ ರೊಟ್ಟಿ ಕಟ್ಟಬೇಕು. ಅದಕ್ಕೆ ರೊಟ್ಟಿ ಮಾಡ್ಕೊಂಡು ಆಮೇಲೆ ಸಂಡಿಗೆ ಹಾಕೋ ಕೆಲಸ ಮಾಡ್ತೀನಿ. ಈಗ ಸಿಕ್ಕಾಪಟ್ಟೆ ಉತ್ತರ ಕರ್ನಾಟಕ ಬಿಸಿಲಂತೂ ಭಾಳ ಐತ್ರಿ ಈಗ. ಅದಕ್ಕೆ ಸ್ವಲ್ಪ ಬಿಸಿಲು ಆಗೋಟ್ಲೇ ಹಾಕ್ಬೇಕಂತೇಳಿ ಪಟ್ ಮಾಡತ್ತಿದ್ದೆ. ಹೊರಗೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಬಿಸಿಲೈತಿ. ಅದಕ್ಕೆ ಎಲ್ಲ ಸಂಡಿಗೆ ಹಪ್ಪಳ ಎಲ್ಲನೂ ಹೀಗೆ ಮಾಡಿ ಇಟ್ಕೊಂಡ್ಬಿಡೋದು ನೋಡ್ರಿ. ಒಂದು ವರ್ಷಕ್ಕೆ ಆಗುವಷ್ಟು ಸಂಡಿಗೆ ಹಪ್ಪಳ ಖಾರ ಎಲ್ಲನೂ ಹೀಗೆ ಮಾಡಿ ಇಟ್ಕೋತೀವಿ ನಾವಂತೂ. ಉಪ್ಪಿನಕಾಯಿ ಮಸಾಲೆ ಖಾರ ಶಾವಿಗೆ ಎಲ್ಲನೂ ಮಾಡಿ ಇಟ್ಕೋತೀವಿ ನೋಡ್ರಿ. ಈ ಬೇಸ್ಗೆ ಸೀಸನ್ ಅಂದ್ರೇ ಸಂಡಿಗೆ ಹಪ್ಪಳ ಎಲ್ಲನೂ ಬಿಸಿಲೊಳಗೆಲ್ಲ ಮಾಡಿ ಇಟ್ಕೊಳ್ಳೋದು. ಈಗ ರೊಟ್ಟಿನೂ ಎಲ್ಲ ಮಾಡೋದಾಯ್ತು. ರೊಟ್ಟಿ ಆದಮೇಲೆ ಎಲ್ಲ ಡಬ್ಬಿ ಎಲ್ಲನೂ ಕಟ್ಟಿ ಎಲ್ಲ ನನ್ನ ಮಗಳು ಸ್ಕೂಲ್ಗೆಲ್ಲ ಕಳಿಸಿ ನಾನು ಊಟ ಮಾಡತ್ತಿದ್ದೆ. ಉಪ್ಪಿನಕಾಯಿ ಮೊಸರು ಮತ್ತು ಅಲಸಂದಿ ಕಾಳು ಪಲ್ಯ ಬಿಸಿ ರೊಟ್ಟಿ ಸೂಪರಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಈಗ ಸಂಡಿಗೆ ಮಾಡಬೇಕಿತ್ತು ಸಾಬುದಾನಿದು. ಅದಕ್ಕೆ ರಾತ್ರಿಯೇ ಸಾಬುದಾನಿ ನೆನೆ ಇಟ್ಟಿದ್ದೆ ನಾನು. ಒಂದು 4 ಗ್ಲಾಸ್ ಸಾಬುದಾನಿ ನೆನೆ ಇಟ್ಟಿದ್ದೆ. ಒಂದು 4 ಗ್ಲಾಸ್ ಸಾಬುದಾನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚಲೋ ಹೊತ್ತಿಗೆ ತೊಳಿಬೇಕು. 1-2 ಸತಿ ಚಲೋ ಹೊತ್ತಿಗೆ ತೊಳೆದ್ಬಿಟ್ರೆ ಅದ್ರೊಳಗೆ ಧೂಳೆಲ್ಲ ಇರ್ತದೆ, ಅದು ಹೊಕ್ಕದ. ತೊಳೆದಾದ್ಮೇಲೆ ಸ್ವಲ್ಪ ಇದಕ್ಕೆ ಅವು ಸಾಬುದಾನಿ ಮುಳುಗುವಷ್ಟು ನೀರು ಹಾಕಬೇಕು. ಈ ಮುಳುಗುವಷ್ಟು ಸ್ವಲ್ಪ ಜಾಸ್ತಿನೇ ಹಾಕು. ಸ್ವಲ್ಪ ಸಾಫ್ಟ್ ಆಗ್ಬೇಕು ಅದೆಲ್ಲ ಸಾಬುದಾನಿ. ಆ ಥರ ನೀರು ಹಾಕಿ ಅದನ್ನು ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ರೆ ಅದು ಸಾಫ್ಟಾಗಿ ಮೆತ್ತಗೆ ಉಬ್ಬಿರ್ತೈತಿ ಸಾಬುದಾನಿ ಎಲ್ಲನೂ. ಈಗ 1 kg ಮೇಲೆ ಇತ್ತು ಬಟಾಟಿ. ಅದನ್ನು ಕುದಿಸ್ಕೊಂಡು ಹೆರ್ಚ್ಕೊಳತ್ತೀನಿ. ಹೆರ್ಚಿದ್ರೆ ಗಂಟು ಉಳ್ಕೊಳ್ಳಲ್ಲ, ನೀಟಿಗೆ ಎಲ್ಲನೂ ಮಿಕ್ಸ್ ಹಾಕೋದು ಅಂದ್ಕೊಂಡೆ. ಆದ್ರೆ ಅದು ಎಲ್ಲ ಅದಕ್ಕೆ ಹತ್ಕೊಳತೈತಿ ಸಾನ್ಗಿಗೆ. ಅದಕ್ಕೆ 1 ಗ್ಲಾಸ್ ತೊಗೊಂಡು ಚಲೋ ಹೊತ್ತಿಗೆ ಸ್ಮ್ಯಾಶ್ ಮಾಡಿದೆ ಆಲೂಗಡ್ಡೆ ಎಲ್ಲನೂ. ಚಲೋ ಹೊತ್ತಿಗೆ ಅಷ್ಟು ಗಂಟಿಲ್ಲಾರ್ದಂಗೆ ಬಟಾಟಿ ಎಲ್ಲನೂ ಸ್ಮೂತಾಗಿ ಇದು ಮಾಡಬೇಕು. ಗ್ಲಾಸಲ್ಲಿ ಮಾಡಿದೆ. ಇದು ಮಾಡಿದ್ಮೇಲೆ ಇದಕ್ಕೆ ಹಾಕ್ಕೋಬೇಕು, ಸಾಬುದಾನಿ ಹಾಕ್ಕೋಬೇಕು.
ಅದಕ್ಕೆ ಎಲ್ಲನೂ ಚಲೋತ್ತಿಗೆ ಸ್ಮ್ಯಾಶ್ ಆದಮೇಲೆ ಈಗ ನೆನೆಸಿಟ್ಕೊಂಡಿರೋ ಸಾಬುದಾನಿ ಎಲ್ಲನೂ ಸಾಫ್ಟಾಗಿ ಇದು ನೆನೆದಿತ್ತು. ಅದನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಹಾಕ್ಕೊಂಡೆ ಮೊದಲು. ಸಾಬುದಾನಿ ಹಾಕ್ಕೊಂಡು ಅದರೊಳಗೆ ಈಗ ಬಟಾಟೆ ಎಲ್ಲನೂ ಸಣ್ಣಗೆ ಇದು ಮಾಡಿದ್ವಲ್ಲ, ಸ್ಮ್ಯಾಶ್ ಮಾಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಹೊಸ ರೀತಿಯ ಸಂಡಿಗೆ ನೋಡ್ರಿ. ಈ ಥರ ಮಾಡಿರಲಿಲ್ಲ ನಾನು, ಅದಕ್ಕೆ ಈ ಥರ ಮಾಡಿ ಟ್ರೈ ಮಾಡ್ಬೇಕು ಅಂದ್ಕೊಂಡು ಮಾಡತ್ತೀನಿ. ಹಪ್ಪಳನೇ ಹಾಕಿದ್ವಿ, ಸಾಬುದಾನಿ ಹಪ್ಪಳ. ಈ ಸಂಡಿಗೆ ಮಾಡಿರಲಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಮಾಡತ್ತೀನಿ. ಈಗ ಸಾಬುದಾನಿಗೆ ಕುದಿಸಿರೋ ಬಟಾಟೆ ಎಲ್ಲನೂ ಅದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇದು ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಕೈ ಒಳಗೆ ಎಷ್ಟು ಚಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚಲೋ ಆಗ್ತದೆ, ಎಲ್ಲ ಕಡೆ ಹತ್ತಿರ್ತೈತಿ. ಇದು ನೀರು ಹಾಕಿ ಕುದಿಸೋದು ಏನು ಜಂಜಟ ಇಲ್ಲ ನೋಡ್ರಿ. ಇದನ್ನು ನೆನೆಸೋದು, ಡೈರೆಕ್ಟ್ ಕಲಸಿ ಹಾಕಿಬಿಡೋದು. ಅದಕ್ಕೆ ಫಸ್ಟ್ ಸಾಬುದಾನಿ ಮತ್ತು ಬಟಾಟೆ ಎರಡೂ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪೆಲ್ಲನೂ ಹಾಕ್ಕೊಳತ್ತಿದ್ದೆ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಎಳ್ಳು, ಸೋಡಾ, ಜೀರಿಗೆ ಎಲ್ಲ ಹಾಕ್ಕೋಬೋದಿತ್ತು, ಅದನ್ನು ಎಳ್ಳು ಅಷ್ಟೇ ಹಾಕ್ಕೊಂಡೆ. ಉಪ್ಪು ಮತ್ತು ಸೋಡಾ ಪುಡಿ ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚಲೋ ಹೊತ್ತಿಗೆ ಕೈಲಿ ಕಿವುಚ್ಬೇಕು. ಚಲೋ ಹೊತ್ತಿಗೆ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರ್ತಾವೆ ಸಾಬುದಾನಿ ಸಂಡಿಗೆ ಎಲ್ಲನೂ. ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಬಂದು ಈಗ ಎಳ್ಳು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಎಳ್ಳು ಹಾಕ್ಕೋಬೇಕು. ಎಳ್ಳು ಹಾಕ್ಕೊಂಡು ಆಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋದು ನೋಡ್ರಿ. ಚಲೋ ಹೊತ್ತಿಗೆ ಮಿಕ್ಸ್ ಮಾಡಬೇಕಿದು. ಈಗೆಲ್ಲ ಸಾಬುದಾನಿ ಮತ್ತು ಬಟಾಟೆ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಸೋಡಾ ಪುಡಿ ಮತ್ತು ಎಳ್ಳು ಹಾಕ್ಕೋಬೇಕು. ಎಳ್ಳು, ಸೋಡಾ ಪುಡಿ ಎರಡು ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಆದಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಒಂದು 7-8 ನಮ್ಗೆ ಎಷ್ಟು ಖಾರ ಬೇಕು ನೋಡು ಅಷ್ಟು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ಅದನ್ನು ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಬೇಕು. ಇದಕ್ಕೆಲ್ಲನೂ ಮಿಕ್ಸ್ ಮಾಡಿ ಅಷ್ಟು ಮಿಕ್ಸ್ ಆದಮೇಲೆ ಇದನ್ನು ಮ್ಯಾಗ ಬಿಸಿಲಿಗೆ ಹಾಕಬೇಕು. ಅದೆಲ್ಲ ಮಿಕ್ಸ್ ಮಾಡುವಾಗ ಬುಟ್ಟಿ ಸಣ್ಣದಾಯ್ತು, ಅದಕ್ಕೆ ದೊಡ್ಡ ಬುಟ್ಟಿ ತೊಗೊಂಡು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಎಲ್ಲನೂ ಪೂರ್ತಿ ಮಿಕ್ಸ್ ಆದಮೇಲೆ ಕುದಿಸಿದ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಿತ್ತು, ಆದರೆ ಇದು ಕುದಿಸೋದಿಲ್ಲಲ್ಲ, ಅದಕ್ಕೆ ಕೈಲಿಂದನೇ ಎಲ್ಲನೂ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಈಗ ಬಿಸಿಲಿಗೆ ಹಾಕಿಬಿಟ್ರೆ ಆಯ್ತು ನೋಡ್ರಿ. ಇದು ನಮ್ಮ ಸಂಡಿಗೆ ರೆಡಿ ಆಗ್ತದೆ. ಈ ಥರ ಅಷ್ಟು ಸಂಡಿಗೆನೂ ಹಾಕಿದ್ವಿ. ಹಾಕಿದ್ಮೇಲೆ ಬಿಸಿಲಿಗೆ ಚಲೋ ಹೊತ್ತಿಗೆ ಒಣಗಬೇಕು, 1-2 ದಿನ ಒಣಗಬೇಕು. ಈ ಥರ ನಮ್ಮ ತಂಗಿ ಎಲ್ಲನೂ ಹೆಲ್ಪ್ ಮಾಡಿದ್ರೆ ನನಗೆ. ಈ ಥರ ಸಂಡಿಗೆ ಎಲ್ಲನೂ ಹಾಕಿದ್ವಿ ನೋಡ್ರಿ. ಈ ಥರ ಇತ್ತು ನಮ್ದು ಇವತ್ತಿನ ದಿನ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.